ಛಲವಾದಿ ನಾರಾಯಣ ಸ್ವಾಮಿ ಭವಿಷ್ಯ ಹಾಳು ಮಾಡಿದ ಯಾರು? ನನ್ನ ಭವಿಷ್ಯ ಹಾಳು ಮಾಡಿದ್ದು ಖರ್ಗೆ ಅಂದಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಖರ್ಗೆ ನನ್ನ ಭವಿಷ್ಯವನ್ನ ಹಾಳು ಮಾಡಿದಕ್ಕೆ ನಾನು ಬಿಜೆಪಿಗೆ ಬಂದಿದ್ದೇನೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ಭವಿಷ್ಯವನ್ನ ಹಾಳು ಮಾಡಿದ ಯಾರು? ಖರ್ಗೆ ನನ್ನ ಭವಿಷ್ಯವನ್ನ ಹಾಳು ಮಾಡಿದ್ದಕ್ಕೆ ನಾನಿವತ್ತು ಬಿಜೆಪಿಗೆ ಬಂದಿದ್ದೀನಿ. ಖರ್ಗೆ ಅವರು ನನ್ನ ಭವಿಷ್ಯ ಚೆನ್ನಾಗಿಟ್ಟಿದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು. ಮತ್ತೊಂದು ಕಡೆ ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ರಾಜಕೀಯ ತೆವಲಿಗೆ ಅಪ್ಪಂದಿರನ್ನ ತರೋದಿದೆಯಲ್ಲ, ಅದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ನಾಟಕ ಬಿಡಬೇಕು, ನ್ಯಾಯವಾಗಿ ನಡೆಯಬೇಕು. ನನಗೂ ಮಾತಾಡ್ತಾರೆ, ನಾನು ಯಾರಿಗೂ ಕೂಡ ಉತ್ತರ ಕೊಡಲ್ಲ, ನಾನು ಅವರ ಮಟ್ಟಕ್ಕೆ ಅಂದರೆ ಅಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಒಂದು ಕಡೆ ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ಅವರ ನಡುವೆ ಭಾಳ ಪರ್ಸ್ನಲ್ ಅಟ್ಯಾಕ್ಗಳು ನಡೀತಾ ಇದೆ. ತೀರಾ ಕೆಳ ಲೆವೆಲಿಗೆ ಹೋಗಿ ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಮಾತಾಡ್ತಾ ಇದ್ದಾರೆ. ನಾನು ಆ ಥರದ ಮಟ್ಟಕ್ಕೆ ಇಳಿಯಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಮಾತನ್ನಂತೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಾಪ್ ಸಿಂಹ ಅವರನ್ನ ಕೆಣಕಿ ಈಶ್ವರ್ ಅವರು ಕೊನೆಯಲ್ಲಿ ನಾನು ತಪ್ಪಾಗಿದ್ರೆ ಕ್ಷಮೆನೇ ಇರಲಿ ಅಂತೇಳಿನೇ ಒಂದು ಮಾತು ಹೇಳಿದರು. ಅಪ್ಪನ ಬಗ್ಗೆ ಮಾತಾಡಿದ್ರು. ಇವರು ಅದನ್ನು ತಗೊಂಡು ಇವರು ಅಪ್ಪನ ಬಗ್ಗೆ ಮಾತಾಡಿದ್ರು. ಇವರ ರಾಜಕೀಯ ತೆವಲುಗಳಿಗಾಗಿ ಅಪ್ಪಂದರನ್ನ ತರೋದು ಸರಿಯಲ್ಲ ಯಾರೇ ಆಗಲಿ. ಆದರೆ ಏನು ಪ್ರತಾಪ್ ಸಿಂಹ ಅವರು ಪ್ರಶ್ನೆಗಳು ಕೇಳಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಅದಕ್ಕೆ ಅವರನ್ನ ಹಿಗ್ಗಾಮುಗ್ಗ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಇದು ರಾಜಕೀಯ ಭಾಷೆಗಳಲ್ಲಿ ಮಾತಾಡಬೇಕು. ರಾಜಕೀಯ ಬಿಟ್ಟ ಭಾಷೆಗಳಲ್ಲಿ ಇವರೆಲ್ಲ ಮಾತಾಡಿರ್ತಕ್ಕಂಥದ್ದು ಖಂಡನೀಯ. ಅವರು ಪ್ರಶ್ನೆ ಮಾಡಿದ್ದಾರೆ, ನೀವು ಉತ್ತರ ಕೊಡಬೇಕು. ನೀವು ಪ್ರಶ್ನೆ ಮಾಡಿದ ತಕ್ಷಣ ಅವ್ರದ್ದು ಏನೋ ಅವ್ರ ಮನೆಯವರದ್ದೆಲ್ಲ ಮಾತಾಡ್ತಿರಲ್ಲ, ಸರಿನಾ? ಮನೆಯವ್ರನ್ನ ಯಾಕೆ ಕೆಳಗೆ ತರ್ತೀರಿ? ಒಂದು ಏನಂತಂದ್ರೆ ಲಂಗು ಲಗಾಮ್ ಇಲ್ಲದೆ ಕೆಲವರನ್ನ ಇಂಥದ್ದೇ ನೀವು ಮಾಡಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವರನ್ನು ಎತ್ತಿಕಟ್ಟು ಬಿಟ್ಟಿದೆ. ಅದರಿಂದ ಇಂಥ ಇದು ಆಗ್ತಾ ಇದೆ. ಅದಕ್ಕೆ ಪ್ರತಾಪ್ ಸಿಂಹ ಏನು ಹೇಳಿದ್ರು, ಅವರೇನೋ ಕೆಟ್ಟದಾಗ ಏನೋ ಮಾತಾಡಲಿಲ್ಲ, ಅವರ ಭಾಷೆಯಲ್ಲೇ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ ಅಷ್ಟೇ ಹೇಳಿರೋದು.